ಗೊತ್ತು ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರೊಟೆಸ್ಟ್ ನ ಇಟ್ಕೊಂಡಿದ್ರು. ಹಾಗಾಗಿ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಅದರಲ್ಲಿ ಭಾಗಿಯಾಗೋದಕ್ಕೆ ಕೆಲ ಶಾಸಕರು ಸಚಿವರು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು. ಬಟ್ ಅಲ್ಲಿಂದ ಇವತ್ತು ಬೆಳಗಿನ ಜಾವ 6:30 40 ಟೇಕ್ ಆಫ್ ಆಗಬೇಕಾಗಿತ್ತಂತೆ. ಇಂಡಿಗೋ ವಿಮಾನ ನೇರವಾಗಿ ಬೆಳಗಾವಿಗೆ ಬರಬೇಕಾಗಿತ್ತು. ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವ ಕಾರಣದಿಂದ ದಾವಣಗೆರೆಗೂ ಕೂಡ ಹೋಗಿ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ಎಲ್ಲರೂ ಕೂಡ ಅಲ್ಲಿಂದ ವಾಪಸ್ ಆಗ್ತಾ ಇದ್ರು. ಬಟ್ ವಾಪಸ್ ಆಗುವ ಸಂದರ್ಭದಲ್ಲೇ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಇಂಡಿಗೋ ವಿಮಾನ ಇನ್ನೂ ತನಕ ಟೇಕ್ ಆಫ್ ಆಗಿಲ್ಲ ಅಂತ. ಸೊ ಇನ್ನೂ ಕೂಡ ಸಚಿವರು ಮಾತನಾಡ್ತಾ ಇದ್ರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾ ಇರೋ ಪ್ರಕಾರ 1-1.5 ಗಂಟೆ ಬೇಕು, ಮೋಸ್ಟ್ಲಿ 10-10:30 ಆಗಬಹುದು ಟೇಕ್ ಆಫ್ ಆಗೋದಕ್ಕೆ ಅಂತ. ಯಾವ್ದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ನಾವು ನೇರವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ಬರ್ತಾ ಇದ್ವಿ. ಬಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥ ಆತಂಕ ನಮಗೆಲ್ಲ ಇದೆ ಅಂತ ಹೇಳ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿಲ್ಲಿಯಿಂದ ಹೊರಡಬೇಕಾಗಿದ್ದ ವಿಮಾನ ಇನ್ನೂ 1 ಗಂಟೆ ಲೇಟ್ ಅಂತೆ. 1 ಗಂಟೆ ಆಗುತ್ತಾ 1.5 ಗಂಟೆ ಆಗುತ್ತೆ, ಕ್ಲಾರಿಟಿ ಇಲ್ಲ. ದಿಲ್ಲಿಯಲ್ಲೇ ಇನ್ನೂ 1 ಗಂಟೆ ವಿಮಾನದಲ್ಲೇ ಸಿಲುಕಾಕಿಕೊಳ್ಳಲಿದ್ದಾರೆ ಶಾಸಕರು ಸಚಿವರು. ರಾಜ್ಯದ ಶಾಸಕರು ಮತ್ತು ಸಚಿವರಿಗೆ ಇಂಡಿಗೋ ಎಡವಟ್ಟಿನ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಟೇಕ್ ಆಫ್ ಆಗುವುದು ಡಿಲೇ ಆಗ್ತಾ ಇದೆ. ದಿಲ್ಲಿಯಲ್ಲೇ ಇನ್ನು 1 ಗಂಟೆ ವಿಮಾನದಲ್ಲೇ ಸಿಲುಕಾಕಿಕೊಳ್ಬೇಕಾಗುತ್ತೆ ಶಾಸಕರು ಸಚಿವರು. ಅವ್ರು ಹೇಳ್ತಾ ಇರೋ ಪ್ರಕಾರ ಆಚೆ ಹೋಗಕ್ಕೂ ಬಿಡ್ತಾ ಇಲ್ಲ, ಒಳಗಡೆನೆ ಕೂತ್ಕೊಳ್ಬೇಕು, ಬೇರೆ ಆಪ್ಷನ್ ಅಂತೂ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡ್ತಾ ಇದ್ರು. 20ಕ್ಕೂ ಹೆಚ್ಚು ಜನ ಶಾಸಕರಿದ್ದೀವಿ, 7 ಜನ ಸಚಿವರಿದ್ದೀವಿ ವಿಮಾನದಲ್ಲಿ ಅಂತ ಅವರೇ ಹೇಳ್ತಾ ಇದ್ರು. ಬೆಳಗ್ಗೆ 6 ಗಂಟೆಯಿಂದ ಟೇಕ್ ಆಫ್ ಆಗೇ ಇಲ್ಲ ವಿಮಾನ. ಸೊ ವಿಮಾನದಲ್ಲೇ ಇದ್ದೀವಿ ಅಂತ ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, ಶರತ್ ಪ್ರಕಾಶ್ ಪಾಟೀಲ್, HK ಪಾಟೀಲ್, ಇನ್ನುಳಿದಂತೆ MLC ಶಾಸಕರು ಎಲ್ಲರೂ ಕೂಡ ಆ ವಿಮಾನದಲ್ಲೇ ಸಿಲುಕಾಕಿಕೊಂಡಿದ್ದಾರೆ. ಟೇಕ್ ಆಫ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ವಿಮಾನದಲ್ಲೇ ಇದ್ದಾರೆ. ಬಟ್ ಎಷ್ಟೊತ್ತಿಗೆ ಹೊರಡಬಹುದು ಅನ್ನೋದ್ರ ಬಗ್ಗೆ ಅಂದಾಜ್ ಇನ್ನೂ ಕೂಡ ಇಲ್ಲ ಅಂತ. ಸೊ ಮೋಸ್ಟ್ಲಿ ಇನ್ನೂ ಕೂಡ 1-1.5 ಗಂಟೆ ಡಿಲೇ ಆಗಬಹುದು ಅನ್ನುವಂತಹ ವಿಚಾರಗಳನ್ನ ಸಚಿವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳೋ ಪ್ರಕಾರ ಮೋಸ್ಟ್ಲಿ 10 ಗಂಟೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. 10-10:30 ಇಲ್ಲಿಂದ ಟೇಕ್ ಆಫ್ ಆದರೂ ಕೂಡ ನಾವು ಮಧ್ಯಾಹ್ನ ತಲುಪ್ತೀವಿ. ಆ ಆತಂಕ ಇದೆ ನಮಗೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಅಟ್ಲೀಸ್ಟ್ ಅವಕಾಶ ಸಿಗುತ್ತಾ ಇಲ್ವಾ, ಆ ಆತಂಕ ಕಾಡ್ತಾ ಇದೆ ನಮ್ಮನ್ನ ಅಂತ ಮಾತನಾಡ್ತಾ ಇದ್ರು. ಎನಿವೆ, ಒಂದು ಕ್ಲಾರಿಟಿ ಯಾಕೆ ಸಿಗ್ತಾ ಇಲ್ಲ, ಇಂಡಿಗೋ ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಳ್ತಾ ಇದೆ. ಯೂಶಲಿ ಹವಾಮಾನ ವೈಪರೀತ್ಯ ಅಂದ್ರೆ ಒಂದು ಕ್ಲಾರಿಟಿ ಸಿಕ್ಬಿಡ್ಬೇಕಾಗಿತ್ತು, ಮೊದಲೇ ಇನ್ಫಾರ್ಮ್ ಮಾಡಬೇಕು. ಬಟ್ ಯಾವುದು ಕೂಡ ಆದಂಗಿಲ್ಲ. ಎಲ್ಲಾ ಪ್ರಯಾಣಿಕರು ಫ್ಲೈಟ್ ಹತ್ತಿದ ಮೇಲೆ ಮೋಸ್ಟ್ಲಿ ಹವಾಮಾನ ವೈಪರೀತ್ಯ ಅನ್ನೋ ಕಾರಣಕ್ಕೆ ಟೇಕ್ ಆಫ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿತ್ತಲ್ಲ ಏರ್ಲೈನ್ಸ್ಗೆ. ಬಟ್ ಯಾಕೆ ಸಿಗ್ಲಿಲ್ಲ ಅನ್ನೋದು ಪ್ರಶ್ನೆ. ಸೊ ಅದೇ ವಿಚಾರವನ್ನ ಸಚಿವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ, ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಹವಾಮಾನ ಅನ್ನುವಂತ ವಿಚಾರ ಇರೋದ್ರಿಂದ ಅದು ಯಾರ ಕೈಯಲ್ಲೂ ಇಲ್ಲ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಬಟ್ ಅಲ್ಲಿಂದ ಆಚೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಂತ ನೋಡಿ. ಅಟ್ಲೀಸ್ಟ್ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ಗಳು ಇಲ್ಲ. ಹಂಗಾಗಿ ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೋ ಟೇಕ್ ಆಫ್ ಆದಾಗ್ಲೇ ತಲುಪಬೇಕು ಅಷ್ಟೇ ಅನ್ನುವಂಥ ವಿಚಾರವನ್ನ ಸಚಿವರುಗಳು ಹೇಳ್ತಾ ಇದ್ರು. ಪ್ರಮುಖವಾಗಿ ಓಡ್ ಚೋರಿ, ಮತಗಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಇತ್ತು. ಆ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗುವುದಕ್ಕೆ ಕಾಂಗ್ರೆಸ್ನ ಅಷ್ಟೂ ಜನ ನಾಯಕರು ದೆಹಲಿಯನ್ನ ತಲುಪಿದ್ರು, ಸಚಿವರು ಶಾಸಕರೆಲ್ಲ. ಸೊ ಅಲ್ಲಿಂದ ವಾಪಸ್ ಆಗ್ಬೇಕಾದಂತ ವಿಮಾನ ಈಗ ಡಿಲೇ ಆಗ್ತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕಾಗಿತ್ತಂತೆ ಇಂಡಿಗೋ ವಿಮಾನ, ಬಟ್ ಹೊರಟಿಲ್ಲ. ಕಾರಣ ಇಷ್ಟೇ, ಹವಾಮಾನ ವೈಪರೀತ್ಯ. ಬರೀ ಶಾಸಕರು ಸಚಿವರು ಮಾತ್ರ ಅಲ್ಲ, ಉಳಿದಂತೆ ಪ್ರಯಾಣಿಕರು ಕೂಡ ಇದ್ದಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇದ್ದಾರೆ, ಸಿಲುಕಾಕಿಕೊಂಡಿದ್ದೀವಿ, ಇದರಲ್ಲಿ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಎಷ್ಟೊತ್ತಿಗೆ ಹೊರಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ನಮಗೆ ಅಂತ. ಮೋಸ್ಟ್ಲಿ 1-1.5 ಗಂಟೆ ಸ್ವಲ್ಪ ಕ್ಲಿಯರ್ ಆಗೋ ತನಕ, ಈ ಹವಾಮಾನ ಸ್ವಲ್ಪ ಕ್ಲಿಯರ್ ಆಗೋ ತನಕ, ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದ ಸ್ವಲ್ಪ ಅದು ಕ್ಲಿಯರ್ ಆಗಬೇಕು. ಆ ನಂತರದಲ್ಲಿ ಟೇಕ್ ಆಫ್ ಆಗಬಹುದು ಅನ್ನುವಂಥ ಒಂದು ಅಂದಾಜಿದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ರು. ಸೊ ಅಲ್ಲಿ ತನಕ ಈ ಫ್ಲೈಟ್ ಅಲ್ಲೇ ಸಿಲುಕಾಕಿಕೊಳ್ಳಬೇಕಾದಂತ ಅನಿವಾರ್ಯತೆ ಶಾಸಕರು ಮತ್ತು ಸಚಿವರುಗಳಿಗೆ, ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು. ಮೋಸ್ಟ್ಲಿ ಅಧಿವೇಶನ ಆಗಿದ್ರೆ ಇಷ್ಟರ ಮಟ್ಟಿಗೆ ಆತಂಕ ಇರಲಿಲ್ಲ. ತಲುಪೋಣ ಬಿಡು, ನಮ್ಮ ಕೈಯಲ್ಲೇನು ಹವಾಮಾನ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾ ಇದ್ರು ಅನ್ಸುತ್ತೆ. ಬಟ್ ಅವರಿಗೆ ಕಾಡ್ತಾ ಇರುವಂತಹ ಆತಂಕ, ತಮ್ಮದೇ ಪಕ್ಷದ ಒಬ್ಬ ಹಿರಿಯ ನಾಯಕ, ಮುತ್ಸದ್ದಿ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರೋದ್ರಿಂದ ದಾವಣಗೆರೆಗೆ ಹೋಗಬೇಕಾಗಿತ್ತು, ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕಾಗಿತ್ತು, ಅವ್ರಿಗೆ ಅಂತಿಮ ನಮನ ಸಲ್ಲಿಸಬೇಕಾಗಿತ್ತು. ಬಟ್ ಅದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥ ಆತಂಕ ನಮ್ಮನ್ನ ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನ ಸಚಿವರುಗಳು ಹೇಳ್ತಾ ಇದ್ರು. ಇದು ದೃಶ್ಯ, ಫ್ಲೈಟ್ ಅಲ್ಲಿ ಕೆಲವರು ಸಿಲುಕಾಕಿಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದ್ವಿ. HK ಪಾಟೀಲ್ ಅವರು ಮಾತಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾತಾಡಿದ್ರು. ಅವ್ರು ಹೇಳ್ತಾ ಇದ್ದಿದ್ದಷ್ಟೇ,
ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ, ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ವಿಮಾನದಲ್ಲೇ ಸದ್ಯಕ್ಕೆ ಕೂತ್ಕೊಂಡಿದ್ದೀವಿ ಅನ್ನುವಂಥ ವಿಚಾರವನ್ನ ಕೂತ್ಕೊಂಡೇ ಮಾತಾಡ್ತಾ ಇದ್ರು ನಮ್ಮ ಜೊತೆಗೆ. ಕಡಿಮೆ ಆದ್ಮೇಲೆ ಕರಿಬೋದು. Please 44. Visibility has started improving now. It's still about to reach our required. ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಡ್ಮಿಷನ್ಗೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದು ಕಲಂಬ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದರ್ಲಿ ಅವರು ಅದಾರ. ಭಾಳ ಜನ ಶಾಸಕರು ಎಲ್ಲ ಕೂಡಿ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗ್ಬಾರ್ದು. 2 ತಾಸು ಆತಿಗೆ ನಾನು ನಿಂತು ಎಲ್ಲರೂ ಕೆಲವು ಮಂದಿ ಶುಗರ್ ಪೇಷಂಟ್ ಅದಾರ, ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ವಿಮಾನದಲ್ಲಿ ವಿಶೇಷವಾದಂಥ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕು ಒತ್ತಾಯ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಡ್ಮಿಷನ್ಗೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದು ಕಲಂಬ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದರ್ಲಿ ಅವರು ಅದಾರ. ಭಾಳ ಜನ ಶಾಸಕರು ಎಲ್ಲ ಕೂಡಿ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗ್ಬಾರ್ದು. 2 ತಾಸು ಆತಿಗೆ ನಾನು ನಿಂತು ಎಲ್ಲರೂ ಕೆಲವು ಮಂದಿ ಶುಗರ್ ಪೇಷಂಟ್ ಅದಾರ, ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ವಿಮಾನದಲ್ಲಿ ವಿಶೇಷವಾದಂಥ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕು ಒತ್ತಾಯ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ನಮ್ದು ಮಾಡಿ ಅಲ್ಲೆಲ್ಲ ಮಿನಿಸ್ಟರ್ ಎಲ್ಲ ತಗೊಂಡು ಬೋರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವರು ಕಡಿಮೆ ಆದ್ಮೇಲೆ ಕರಿಬೋದು. ಸೊ ಇದು ಸದ್ಯ ಪರಿಸ್ಥಿತಿ ಸಚಿವರು ಶಾಸಕರು ಫೇಸ್ ಮಾಡ್ತಾ ಇರೋದು ಇಂಡಿಗೋ ಫ್ಲೈಟ್ನಲ್ಲಿ. ಆಗ್ಲೇ ಹೇಳ್ದಂಗೆ ಮತಗಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಇತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಅದರಲ್ಲಿ ಭಾಗಿಯಾಗುವುದಕ್ಕೆ ಅಷ್ಟು ಜನ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಯನ್ನು ತಲುಪಿದ್ರು. ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಬಟ್ ಅಲ್ಲಿಂದ ಇವತ್ತು ಬೆಳಗಿನ ಜಾವ ವಾಪಸ್ ಆಗಬೇಕಾಗಿದೆ. ಅವ್ರ ಪ್ಲಾನಿಂಗ್ ಏನಾಗಿತ್ತು ಅಂದ್ರೆ ಅಧಿವೇಶನ ಇರೋ ಕಾರಣದಿಂದ ನೇರವಾಗಿ ಅಧಿವೇಶನಕ್ಕೆ ತಲುಪಿಬಿಡ್ತೀವಿ ಬೆಳಗಾವಿಗೆ ಅಂತ. ಬೆಳಗ್ಗೆ 6 ಗಂಟೆಗೆ ಟೇಕ್ ಆಫ್ ಆದರೆ ಅಧಿವೇಶನ ಪ್ರಾರಂಭ ಆಗೋ ಹೊತ್ತಿಗೆ ಬೆಳಗಾವಿಯನ್ನ ರೀಚ್ ಆಗಬಹುದು ಅನ್ನುವಂಥ ಅಂದಾಜು ಮೇರೆಗೆ ಮೋಸ್ಟ್ಲಿ ಇವತ್ತು ಬೆಳಗಿನ ಜಾವ ಫ್ಲೈಟನ್ನು ಬುಕ್ ಮಾಡ್ಕೊಂಡಿದ್ರು ಅಂತ. ಬಟ್ ಈಗ ಹವಾಮಾನ ವೈಪರೀತ್ಯದಿಂದಾಗಿ ಫ್ಲೈಟ್ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ. ಹಾಗಾಗಿ ಅದರಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಈ ಅಧಿವೇಶನದ ಮಧ್ಯದಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ವಿಧಿವಶರಾಗಿರೋದ್ರಿಂದ ನೇರವಾಗಿ ದಾವಣಗೆರೆಗೆ ಹೋಗಬೇಕು, ಅಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ನಾವೆಲ್ಲ ಪ್ಲಾನ್ ಅಲ್ಲಿ ಇದ್ವಿ. ಬಟ್ ವಿಮಾನ ಡಿಲೇ ಆಗ್ತಾ ಇರೋದ್ರಿಂದ ಹವಾಮಾನ ವೈಪರೀತ್ಯದಿಂದಾಗಿ ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಹಂಗಾಗಿ ಇದರಲ್ಲೇ ಕೂತ್ಕೊಂಡಿದ್ದೀವಿ ಅನ್ನುವಂಥ ವಿಚಾರವನ್ನ ಬಹುತೇಕರು ಹೇಳ್ತಾ ಇದ್ರು. ಅಟ್ ಪ್ರೆಸೆಂಟ್ ಈಗಲೂ ಕೂಡ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ MLAಗಳು ಅಂದ್ರೆ ಶಾಸಕರು ಎಲ್ಲರೂ ಕೂಡ ಈಗ ಇದೇ ಫ್ಲೈಟಲ್ಲಿ ಇದ್ದಾರೆ ಅಂತ. ಪ್ರಯಾಣಿಕರ ಹೊರತುಪಡಿಸಿ ಅಷ್ಟು ಜನ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಇದೇ ಫ್ಲೈಟಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಸದ್ಯ ಅಂತ. ಹಾಗಾಗಿ ಇನ್ನೂ ಈ ಕ್ಷಣಕ್ಕೂ ಕೂಡ ಇಂಡಿಗೋ ಏರ್ಲೈನ್ಸಿಂದ ಯಾವ ಕ್ಲಾರಿಟಿ ಕೂಡ ಇಲ್ಲ ನಮಗೆ ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ ಅಂತ. ಬಟ್ ಅಂದಾಜು ಪ್ರಕಾರ ಇನ್ನು 1-1.5 ಗಂಟೆ ಡಿಲೇ ಆಗಬಹುದು, ಅಲ್ಲಿಗೆ ನಾವು ಮಧ್ಯಾಹ್ನ ಆಗುತ್ತೆ ತಲುಪಬಹುದು ಅನ್ನುವಂಥ ವಿಚಾರವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಮಧ್ಯಾಹ್ನ ಅಂದರೆ 4:15 ಸುಮಾರಿಗೆ ವಿಧಿವಿಧಾನಗಳು ಪ್ರಾರಂಭ ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಅದರೊಳಗಡೆ ರೀಚ್ ಆದರೆ ಅಂತಿಮ ದರ್ಶನ ಪಡೆದುಕೊಳ್ಳಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಆ ಆತಂಕದಲ್ಲಿ ಶಾಸಕರು, ಸಚಿವರು ಇರೋದು. ತಮ್ಮದೇ ಪಕ್ಷದ ನಾಯಕರು ಬೇರೆ, ಹಾಗಾಗಿ ಅವರ ಅಂತಿಮ ದರ್ಶನ ಪಡೆಯೋಕ್ಕಾಗದೇ ಇದ್ರೆ ಹಿಂಗೆ ಅನ್ನುವಂಥ ಆತಂಕವನ್ನು ಫೇಸ್ ಮಾಡ್ತಿದ್ದಾರೆ. ಒಂದು 10-10:30 ಹೊರಡಬಹುದು ಫ್ಲೈಟ್ ಅನ್ನುವಂಥ ಅಂದಾಜು. ಬಟ್ ಅಷ್ಟಾದರೂ ಕೂಡ ಮಧ್ಯಾಹ್ನ 1 ಗಂಟೆ ಆಗುತ್ತೆ ರೀಚ್ ಆಗೋದಕ್ಕೆ.
ಅಟ್ಲೀಸ್ಟ್ ಆಗ್ಲಾದ್ರೂ ಟೇಕ್ ಆಫ್ ಆಗುತ್ತಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇದರಿಂದ ಆಚೆ ಹೋಗಿ ಏನಾದ್ರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಆಪ್ಷನ್ ಇಲ್ಲ ಅಂತೆ ಅವರೇ ಹೇಳ್ತಾ ಇದ್ರು. ಇದನ್ ಮಾಡಿದ್ವಿ. H.K. ಪಾಟೀಲ್ ಸಾಹೇಬ್ರು, ಶರಣ್ ಪ್ರಕಾಶ್ ಪಾಟೀಲ್ರು, ನಾವು ಎಲ್ರು ಹಿರಿಯ ನಾಯಕರು. ಈಗ ಅಲ್ಲಿ ಹೋಗ್ಲಿಕ್ಕೆ ಆಗತ್ತಾ, ನಮ್ ಮುಟ್ಲಿಕ್ಕೆ ಆಗತ್ತಾ ಅಂತ ವಿ ಆರ್ ವರಿಡ್. ನನ್ಗ ಅನ್ಸುತ್ತೆ ಇನ್ನು 1.5 ಗಂಟೆ ಬೇಕು ಕ್ಲಿಯರ್ ಆಗ್ಲಿಕ್ಕೆ. 10 ಗಂಟೆ ಇಲ್ಲಿಂದ ನಾವು ಬಿಟ್ರು ಕೂಡ 12:30 ಆಗತ್ತೆ ನಮ್ಗೆ. 12:30 1 ಗಂಟೆ ಆಗತ್ತೆ ಬೆಳಗಾವಿ ಹೋಗ್ಲಿಕ್ಕೆ. ಅಲ್ಲಿ 4:15 ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿ. ಸೊ ಅದೇ ವಿಚಾರ ಮಾಡ್ತಾ ಇದೀವಿ ಎಲ್ರು ಕೂಡ. ಇವ್ರು ನಮ್ಮನ್ನು ಆಚೆನೂ ಬಿಡ್ತಾ ಇಲ್ಲ, ಒಳಗಡೆನೆ ಕೂರ್ಸ್ಕೊಂಡ್ ಬಿಟ್ಟವ್ರೆ. ಬಹಳ ಕಷ್ಟ ಆಗಿದೆ ಎಲ್ಲ ಪ್ಯಾಸೆಂಜರ್ಗಳಿಗೆ. ಇಲ್ಲ 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 ಇಲ್ಲ, ಏನು ಆಪ್ಷನ್ ಇಲ್ಲ. ನಮ್ಗೆ ಅದೇ ಬೇಜಾರಾಗ್ತಾ ಇದೆ. ಅದೇ ಬೇಜಾರಾಗ್ತದೆ. ಇನ್ನ ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ವೆದರ್ ನಮ್ ಕೈಯಲ್ಲಿಲ್ಲ. ನಾವು ಕಷ್ಟ ಆಗುತ್ತಲ್ಲ ಅಂತ ಅದೇ ಬೇಜಾರಾಗ್ತಾ ಇದೆ. ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ಇನ್ನು ನಮ್ಗೆ ಕ್ಲಿಯರೆನ್ಸ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ ಅಂತ ಅನಿಸ್ತಾ ಇದೆ. ಹೌದು. ಎಲ್ಲರೂ ಕೂಡ ಶ್ಯಾಮ್ನೂರ್ ಶಿವಶಂಕರಪ್ಪ ಅವರ ಇದಕ್ಕೆ ಹೋಗೋಕೆ ಎಲ್ರು ಇದನ್ ಮಾಡಿದ್ವಿ. H.K. ಪಾಟೀಲ್ ಸಾಹೇಬ್ರು, ಶರಣ್ ಪ್ರಕಾಶ್ ಪಾಟೀಲ್ರು, ನಾವು ಎಲ್ರು ಹಿರಿಯ ನಾಯಕರು. ಈಗ ಅಲ್ಲಿ ಹೋಗ್ಲಿಕ್ಕೆ ಆಗತ್ತಾ, ನಮ್ ಮುಟ್ಲಿಕ್ಕೆ ಆಗತ್ತಾ ಅಂತ ವಿ ಆರ್ ವರಿಡ್. ನನ್ಗ ಅನ್ಸುತ್ತೆ ಇನ್ನು 1.5 ಗಂಟೆ ಬೇಕು ಕ್ಲಿಯರ್ ಆಗ್ಲಿಕ್ಕೆ. 10 ಗಂಟೆ ಇಲ್ಲಿಂದ ನಾವು ಬಿಟ್ರು ಕೂಡ 12:30 ಆಗತ್ತೆ ನಮ್ಗೆ. 12:30 1 ಗಂಟೆ ಆಗತ್ತೆ ಬೆಳಗಾವಿ ಹೋಗ್ಲಿಕ್ಕೆ. ಅಲ್ಲಿ 4:15 ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿ. ಸೊ ಅದೇ ವಿಚಾರ ಮಾಡ್ತಾ ಇದೀವಿ ಎಲ್ರು ಕೂಡ. ಇವ್ರು ನಮ್ಮನ್ನು ಆಚೆನೂ ಬಿಡ್ತಾ ಇಲ್ಲ, ಒಳಗಡೆನೆ ಕೂರ್ಸ್ಕೊಂಡ್ ಬಿಟ್ಟವ್ರೆ. ಬಹಳ ಕಷ್ಟ ಆಗಿದೆ ಎಲ್ಲ ಪ್ಯಾಸೆಂಜರ್ಗಳಿಗೆ. ಇಲ್ಲ 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 ಇಲ್ಲ, ಏನು ಆಪ್ಷನ್ ಇಲ್ಲ. ನಮ್ಗೆ ಅದೇ ಬೇಜಾರಾಗ್ತಾ ಇದೆ. ಅದೇ ಬೇಜಾರಾಗ್ತದೆ. ಇನ್ನ ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ವೆದರ್ ನಮ್ ಕೈಯಲ್ಲಿಲ್ಲ. ನಾವು ಕಷ್ಟ ಆಗುತ್ತಲ್ಲ ಅಂತ ಅದೇ ಬೇಜಾರಾಗ್ತಾ ಇದೆ. ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ಇನ್ನು ನಮ್ಗೆ ಕ್ಲಿಯರೆನ್ಸ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ ಅಂತ ಅನಿಸ್ತಾ ಇದೆ. ಹೌದು.